ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಸಾವಿರಾರು ಭಕ್ತರ ಆರಾಧ್ಯ ದೈವ. ಕುರುಬ ಸಮುದಾಯದ ಭಕ್ತಿ, ನಂಬಿಕೆ ಮತ್ತು ಪರಂಪರೆಯ ಜೀವಂತ ಸಂಕೇತ. ಕುರುಬರ ಕುಲಗುರು ರೇವಣಸಿದ್ದರ ಪ್ರಿಯ ಶಿಷ್ಯನೆಂದೇ ಪ್ರಖ್ಯಾತಿ ಹೊಂದಿರುವ ಕಾಗಿನೆಲೆ ಗುರುಪೀಠದ ಶ್ರೀಗಳ ಆರಾಧ್ಯ ದೈವ ಹೊಸದುರ್ಗ ತಾಲ್ಲೂಕಿನ ದೊಡ್ಡತೇಕಲವಟ್ಟಿ ಗ್ರಾಮದ ಶ್ರೀ ಕಂಸಾಗರ ಬೀರಲಿಂಗೇಶ್ವರ ಸ್ವಾಮಿಯವರ ಇತಿಹಾಸವನ್ನು ತಿಳಿಯೋಣ. ಈ ದೇವರನ್ನು ಸಾಮಾನ್ಯ ದೇವರಂತೆ ಮಾತ್ರ ಕಾಣೋದಿಲ್ಲ. ಗುರುವಿನಿಗಾಗಿ ಬದುಕಿದ ಶಿಷ್ಯ, ಭಕ್ತರಿಗಾಗಿ ಪವಾಡ ಮಾಡುವ ದೇವರು ಎಂದು ಕಾಣುತ್ತಾರೆ. ಜಗದ್ಗುರು ರೇವಣಸಿದ್ದೇಶ್ವರರು ತಮ್ಮ ಪ್ರಿಯ ಶಿಷ್ಯನನ್ನು ಪ್ರೀತಿಯಿಂದ ನಿಂಗಯ್ಯ ಎಂದು ಕರೆಯುತ್ತಿದ್ದರು. ಆ ಹೆಸರನ್ನು ಗುರುಗಳನ್ನು ಬಿಟ್ಟು ಬೇರೆ ಯಾರು ಬಳಸುವುದಿಲ್ಲ ಎನ್ನುವುದು ವಿಶೇಷ. ಗುರುವಿನ ಹೃದಯದಲ್ಲಿ ನೆಲೆಸಿದ ಪ್ರಿಯ ಶಿಷ್ಯ, ಅದೇ ನಿಂಗಯ್ಯ ನಂತರ ಕಂಸಾಗರ ಬೀರಲಿಂಗೇಶ್ವರ ಸ್ವಾಮಿಯಾಗಿ ಪ್ರಸಿದ್ಧರಾದರು. ಒಂದು ದಿನ ಜಗದ್ಗುರುಗಳು ಶಿಷ್ಯರೊಂದಿಗೆ ತೆರಳುತ್ತಿದ್ದರು. ಎಲ್ಲಾ ಶಿಷ್ಯರಿಗೂ ಮರದ ಕೆಳಗೆ ವಿಶ್ರಾಂತಿ ಮಾಡುವಂತೆ ಹೇಳಿ ನಿಂಗಯ್ಯನನ್ನು ಕಾವಲಿಗೆ ಕರೆದುಕೊಂಡು ಹೋಗುತ್ತಾರೆ. ಆ ಸಮಯದಲ್ಲಿ ಗುರುಗಳು ಬಾವಿಯ ಒಳಗೆ ಕಂಬಳಿ ಹೊದ್ದು ಲಿಂಗ ಪೂಜೆ ಮಾಡುತ್ತಿರುತ್ತಾರೆ. ಈ ಪೂಜೆಯನ್ನು ಕಂಠಾಧಾರಣೆ ಎಂದು ಕರೆಯುತ್ತಾರೆ. ಈ ವಿಧಾನಗಳನ್ನು ನಿಂಗಯ್ಯನು ಸಹ ನೋಡುತ್ತಿರುತ್ತಾನೆ. ಗುರುಗಳು ಇದನ್ನು ಗಮನಿಸುತ್ತಾರೆ. ಪೂಜೆ ಮುಗಿಸಿ ಬಂದ ರೇವಣಸಿದ್ದೇಶ್ವರರು ನಿಂಗಯ್ಯನ ಕಡೆ ನೋಡಿ ಹೇಳಿದ ಮಾತು ಇಂದಿಗೂ ಭಕ್ತರಲ್ಲಿ ಪವಿತ್ರ ಕಥೆಯಾಗಿ ಉಳಿದಿದೆ. ಇನ್ಮುಂದೆ ನನ್ನ ಕಂಠಾಧಾರಣೆಯ ಬಾವಿಯನ್ನು ನೀನೇ ತೋರಿಸಬೇಕು. ಈ ಪೂಜೆಯ ಮುಂದಾಳತ್ವ ವಹಿಸಿ ನಡೆಸಿಕೊಡಬೇಕು. ಈ ಬಾವಿ ನಿನ್ನ ಹೊರತು ಯಾರಿಗೂ ಕಾಣುವುದಿಲ್ಲ. ಇನ್ಮುಂದೆ ನೀನು ಕಂಸಾಗರ ಅರ್ಥಾತ್ ಕಂಠಯಸಾಗರದ ಬೀರಲಿಂಗೇಶ್ವರನೆಂದು ಪ್ರಖ್ಯಾತಿಯಾಗು ಎಂದು ಆಶೀರ್ವದಿಸಿ ತಮ್ಮ ಆತ್ಮಲಿಂಗವನ್ನು ನೀಡುತ್ತಾರೆ. ಕಡ್ಲೆ ಕಂಸಾಗರದಲ್ಲಿ ಇಬ್ಬರು ನೆಲೆಸುತ್ತಾರೆ. ಇತ್ತೀಚೆಗೆ ನಡೆದ ಹಿರಿಯೂರು ತಾಲೂಕಿನ ಹರ್ತಿಕೋಟೆ ಜಗದ್ಗುರು ರೇವಣಸಿದ್ದೇಶ್ವರ ಸ್ವಾಮಿಯ ಕಂಠಾಧಾರಣೆ ಮಹೋತ್ಸವಕ್ಕೆ ಕಾಗಿನೆಲೆ ಶ್ರೀಗಳು ಶ್ರೀ ಸ್ವಾಮಿಯನ್ನು ಕರೆದುಕೊಂಡು ಹೋಗಿದ್ದರು. ಆಗ ಸ್ವಾಮಿಯ ನೇತೃತ್ವದಲ್ಲಿ ಕಂಠಾಧಾರಣೆ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಇನ್ನು ಮುಂದುವರೆದ ಶ್ರೀ ಕಂಸಾಗರ ಬೀರಲಿಂಗೇಶ್ವರ ಸ್ವಾಮಿಯವರ ಪವಾಡಗಳ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ನಮಸ್ಕಾರ.